ನಮಸ್ಕಾರ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕಾದಿರುವಂತದ್ದು. ಸೊ ಈಗಾಗಲೇ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವೇಟ್ ಮಾಡುವಂತಹ ಗಳಿಗೆ ಟೈಮು ಈಗ ಮುಕ್ತಾಯವಾಗಲಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಮತ್ತೊಮ್ಮೆ ಮರು ಹುಟ್ಟಿದಾಳೆ ಅಂತಾನೆ ಅನ್ಬೋದು. ಸೊ ಎಲ್ಲರ ಖಾತೆಗೆ ಜುಲೈ 15ನೇ ತಾರೀಕಿನಂದು 12ನೇ ಕಂತು ರಿಲೀಸ್ ಮಾಡ್ತೀವಿ. ಜೊತೆಗೆ 11ನೇ ಕಂತಿನ ಯಾರಿಗೆ ಬಂದಿಲ್ಲ ನೋಡಿ, ಸೊ ಅದನ್ನು ಕೂಡ ಹಾಕೊಡ್ತೀವಿ. ಟೋಟಲ್ ಆಗಿ 4,000 ಹಣ ಜಮಾ ಆಗತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿರುವಂತದ್ದು. ಸೊ ಈಗಾಗಲೇ 15ನೇ ತಾರೀಕು ರಿಲೀಸ್ ಮಾಡ್ತಾವ ಅಂತ ಹೇಳಿದ್ರು. ಸೊ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಏನ್ ತಿಳಿಸ್ಕೊಟ್ಟಿದ್ದೀನಿ, ಲೈವ್ ಪ್ರೂಫ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾತನಾಡಿಯುವುದನ್ನ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಗಳನ್ನ ನೀವು ನೋಡ್ಕೋಬಹುದು ಹೊಸ ವೀಕ್ಷಕರಿದ್ರೆ. ಸೊ ಅಥವಾ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇನ್ನೊಂದು ಪೋಸ್ಟ್ ಕೂಡ ಮಾಡಿದ್ರು. ಸೊ ಅದನ್ನು ಕೂಡ ನಾನು ಲೈವ್ ಪ್ರೂಫ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಾಕಷ್ಟು ಈಗಾಗಲೇ ಎಲ್ಲ ಜನರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಿರಬಹುದು. ಸೊ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇದು ಯಾರಿಗೂ ಕೂಡ ಗೊತ್ತಾ ಇಲ್ಲ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಅಂದ್ರೆ 25 ಜಿಲ್ಲೆಗಳಿಗೆ ಅಮೌಂಟ್ ಬರ್ತಾ ಇರುವಂತದ್ದು ನಾಳೆ. ಸೊ ಒಂದು 25 ಜಿಲ್ಲೆಗಳು ಯಾವ್ಯಾವುದವೆ, ಸೊ ಅಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಬರ್ತವೆ, ಸೊ ಎಲ್ಲನೂ ಕೂಡ ನಾವು ಕಂಪ್ಲೀಟ್ ಆಗಿ ವಾಚ್ ಮಾಡೋಣ. ಸೊ ನಾನು ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೇನೆ, ನೀವು ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಸೊ ಓಕೆನಾ. ಸೊ ಕಂಪ್ಲೀಟ್ ಆಗಿ ನೋಡಿದ್ರ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಕಣ್ರಿ. ಸೊ ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ಮಹಿಳೆಯರು ಸಾಕಷ್ಟು ದಿನದಿಂದ ಅಂದ್ರೆ 2 ತಿಂಗಳಿನಿಂದ ವೇಟ್ ಮಾಡ್ತಾ ಇದ್ರು. ಸೊ MP ಇಲೆಕ್ಷನ್ ಏನ್ ಆದ ಬಳಿಕ ಅಮೌಂಟೇ ಬಂದಿಲ್ಲ. ಮೇ 5ನೇ ತಾರೀಕು ಏನ್ ಅಮೌಂಟ್ ಬಂದಿದೆ ಎಲ್ಲರ ಖಾತೆಗೆ, ಸೊ ಅದಾದ್ಮೇಲೆ ಯಾವುದೇ ಕಂತುಗಳು ಕೂಡ ಬರ್ತಾ ಇಲ್ಲ ಕಣ್ರಿ. ಸೊ ಈಗ ಬಿಡುಗಡೆ ಆಗಿರುವಂತದ್ದು. ಸೊ ಈಗಾಗಲೇ 11ನೇ ಕಂತಿನ ಹಣ SC/ST ಫಲಾನುಭವಿಗಳಿಗೆ ಮತ್ತು ಸಾಕಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗಿದೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೇನೆ ಈಗ ಎಲ್ಲರ ಖಾತೆಗೆ 12ನೇ ಕಂತು ಕೂಡ ಬರ್ತಾ ಇರುವಂತದ್ದು. ಸೊ ನಿಮ್ಗೆ ಬೇಕಂದ್ರೆ ಲೈವ್ ಪ್ರೂಫ್ ತೋರಿಸಬಹುದಾ ನಾನು? ಸೊ ಈಗಾಗಲೇ ತೋರಿಸಿದೀನಿ, ನೀವು ಬೇಜಾರಾಗ್ತಾರೆ ಬರೀ ಇದನ್ನೇ ತೋರಿಸ್ತಾರಂತ, ಅದಕ್ಕೆ ನಾನು ತೋರಿಸಲ್ಲ. ಸೊ ಈಗ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೇ ಬಿಡುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳಿದಾವೆ, ಹಿಂದಿನ ವಿಡಿಯೋಗಳು. ಸೊ ಅಲ್ಲಿಂದ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಕ್ಲಿಪ್ ಕೂಡ ಅಲ್ಲಿ ಹಾಕಿದ್ದೀನಿ, ಓಕೆನಾ. ಸೊ ಈಗ ಈ ಒಂದು ಯೋಜನೆ ಬಗ್ಗೆ, ಈ ಒಂದು 12ನೇ ಕಂತಿನ ಬಗ್ಗೆ, ಈ ಒಂದು ಜಿಲ್ಲೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತನಾಡೋಣ. ಸೊ ಈ ಒಂದು 12 ಜಿಲ್ಲೆಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಈಗ 4,000 ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಟೋಟಲ್ ಆಗಿ ಈ ಒಂದು 25 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ. ಸೊ ಆ ಒಂದು 25 ಜಿಲ್ಲೆಗಳನ್ನ ನಾನು ಈಗಲೇ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ ಇಲ್ಲಿ ನೋಡಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಜಮಾ ಆಗ್ತಾ ಇರುವಂತದ್ದು. ಸೊ ಈ ಒಂದು ಜಿಲ್ಲೆದವರು ನೀವಾಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ. ಎಷ್ಟು? 4,000 ಅಥವಾ 2,000 ಕೂಡ ಜಮಾ ಆಗ್ಬೋದಾಗಿರುತ್ತೆ 11ನೇ ಕಂತಿನ ಹಣ ಬಂದವರಿಗೆ. ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ 11ನೇ ಕಂತೆ ಜಮಾ ಆಗಿದೆ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ DBT ಆ ಒಂದು ಅಮೌಂಟ್ ಎಷ್ಟು ಬಂದಿದೆ, ಯಾವ ದಿನಾಂಕದದ್ದು ಬಂದಿದೆ, ಎಷ್ಟು ಕಂತುಗಳು ನಮ್ಮ ಖಾತೆಗೆ ಜಮಾ ಆಗಿದೆ, ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅದು ಹೇಗೆ ಚೆಕ್ ಮಾಡ್ಕೋದು ಅನ್ನೋದನ್ನ ಕೂಡ ಈಗಾಗಲೇ ನಾನು ನಿಮ್ಮ ಮೊಬೈಲ್ನಲ್ಲಿನೇ ಸ್ವತಃ ನೀವೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕುವ ಮುಖಾಂತರ. ಸೊ ಅದನ್ನ ಹೇಗೆ ಚೆಕ್ ಮಾಡೋದನ್ನ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೋಬಹುದು, ವೇಟ್ ಮಾಡಿ. ಸೊ ಮೊದಲು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ, ನಂತರ ಆ ಒಂದು ಸ್ಟೇಟಸ್ ಅನ್ನ, ಒಂದು ಎಷ್ಟು ಕಂತುಗಳು ಬಂದಿದಾವೆ ಅಲ್ಲೇ ನೋಡ್ಕೋಬಹುದು. ಅಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಇರುತ್ತೆ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಎಷ್ಟು ಕಂತುಗಳು ಜಮಾ ಆಗಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ಕೆಲವೊಂದಿಷ್ಟು ಏನಾಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್, ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಒಂದು ಬ್ಯಾಂಕ್ಗಳಿಗೆ ಎಚ್ಚರಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಇದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದು ನಾನು. ಸೊ ಅದ್ರ ಬಗ್ಗೆ ಏನ್ ಹೇಳೋದಾದ್ರೆ ಈಗ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜಮಾ ಆಗಿರುತ್ತೆ, ಈ ಕಡೆಗೆ ಅನ್ನಭಾಗ್ಯ ಯೋಜನೆ ಕೂಡ ಅಮೌಂಟ್ ಜಮಾ ಆಗಿರುತ್ತೆ. ಆದ್ರೆ ನಿಮ್ಗೆ ಮೆಸೇಜ್ ಏನ್ ಬರುತ್ತಲ್ಲ, ಸೊ ಅಲ್ಲಿನೇ ಅಮೌಂಟ್ ಕಟ್ ಮಾಡಿಬಿಡ್ತಾ ಇದಾರೆ ಬ್ಯಾಂಕ್ನವರು. ಕಾರಣ ಏನು ಅಂತ ನೀವು ಕೇಳ್ಬೋದು. ಸಾಕಷ್ಟು ಇಲ್ಲಿ ಫಲಾನುಭವಿಗಳು ಬಡ ಜನರಿದ್ದಾರೆ. ಸೊ ಸಾಕಷ್ಟು ಇಲ್ಲಿ ಲೋನ್ ಮುಖಾಂತರ ಇಲ್ಲಿ ಫ್ರಿಜ್ ಆಗಲಿ, ಟಿವಿ ಆಗಲಿ, ಮೊಬೈಲ್ ಆಗಿರಲಿ,
ಮತ್ತು ಸಾಕಷ್ಟು ಮನೆ ಬಳಕೆಯ ವಸ್ತುಗಳನ್ನ ತಗೊಂಡಿರ್ತಾರೆ. ಸೊ ಇಲ್ಲಿ ಬೈಕ್ ಆಗಲಿ, ಟೂ ವೀಲರು, ಸಾಕಷ್ಟು ಒಂದು ವಸ್ತುಗಳನ್ನ ತಗೊಂಡಿರುವಂತಹ ಕಾರಣದಿಂದಾಗಿ ಅಲ್ಲಿ ಏನಾಗ್ಬಿಡತ್ತೆ, ಬ್ಯಾಂಕ್ದವರು ನೀವು ಅಮೌಂಟು ಬ್ಯಾಂಕ್ನಲ್ಲಿ ಇಟ್ಟಿರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆನೋ, ಅನ್ನಭಾಗ್ಯನೋ ಅಥವಾ ವಿದ್ಯಾರ್ಥಿಗಳಾಗಿದ್ರೆ ವಿಯೋನಿಧಿನೋ ಸೊ ಜಮಾ ಆಗಿರುತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ, ಇನ್ನೂ ಕೂಡ ಜಮಾ ಆಗಿಲ್ಲ, ನಮ್ಗೆ ಅಮೌಂಟ್ ಬಂದಿದೆ ಇಲ್ವೋ ನಮಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಕ್ರೆಡಿಟ್ ಅಂತ ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ಡೆಬಿಟ್ ಅಂತಾನೆ ಮೆಸೇಜ್ ಬರ್ತಾ ಇದೆ, ಇವ್ರಿಗೆ ಕಟ್ ಮಾಡ್ಕೋತಾ ಇದ್ದಾರೆ, ಇಲ್ಲಿಂದ ಕಟ್ ಮಾಡ್ಕೋತಾ ಇದ್ದಾರೆ, ನಮ್ಗೆ ಯಾವ ಹಣ ಬಂದಿಲ್ಲ ಆದ್ರೆ ಇವ್ರು ಕಟ್ ಮಾಡ್ಕೋತಾ ಇದ್ದಾರೆ, ಅಥವಾ ಕಟ್ ಮಾಡಿದ್ದು ಕೂಡ ಗೊತ್ತಾಗಲ್ಲ ನಿಮಗೆ. ಸೊ ಈ ರೀತಿಯಾಗಿ ನಿಮ್ಗೆ ಅಮೌಂಟ್ ನಿಮ್ಗೆ ಬೇಕಾಗಿರತ್ತೆ, ಅಂತಹ ಸಂದರ್ಭದಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಿಮಗೆ ಬಂದಿದೋ ಇಲ್ವೋ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ಇದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿದ್ರು ಅಂದರೆ ಬ್ಯಾಂಕ್ನವರಿಗೆ, ಸೊ 2 ದಿನಗಳ ನಂತರ ಕಟ್ ಮಾಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಯಾವುದೇ ರೀತಿ ಕಾರಣದಿಂದನೂ ನೀವು ಕಟ್ ಮಾಡ್ಕೋಬೇಡಿ. ಸೊ ಅವ್ರ ಅಮೌಂಟ್ ಏನಾದರೂ ಬ್ಯಾಂಕ್ನಲ್ಲಿದ್ದರೆ ಅವ್ರದ್ದೇ ಸ್ವತಃ ಅಮೌಂಟು ಕಟ್ ಮಾಡ್ಕೊಳ್ಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೋಗಿರುವಂತಹ ಅಮೌಂಟನ್ನು ಕಟ್ ಮಾಡಿದ್ರೆ ಸೊ ಅದನ್ನು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಒಂದು ಮಾಹಿತಿಯನ್ನು ಅಪ್ಡೇಟನ್ನು ಬ್ಯಾಂಕ್ದವರಿಗೆ ತಿಳಿಸಿರುವಂಥದ್ದು. ಸೊ ಅದಾದಮೇಲೆ ನೀವು ಏನು ಮಾಡ್ಬೇಕು ಹೇಳಿ, ಜಮಾ ಆಗಿದೆಯೋ ಇಲ್ವೋ ನಮಗೆ ಗೊತ್ತಾಗಬೇಕಂದ್ರೆ ಆ ದಿನಾನೇ ಅಂದರೆ ದಿನಾಂಕ ಕೂಡ ಇರುತ್ತೆ, ಯಾವ ಡೇಟು, ಯಾವ ತಿಂಗಳು, ಸೊ ಯಾವ ಕಂತು ಎಲ್ಲನೂ ಕೂಡ ನಿಮ್ಮ ಮುಂದೆ ಬರುತ್ತೆ. ನೀವು ಏನು ಮಾಡಬೇಕು, DBT ಅಂತ ಒಂದು ಪ್ಲೇಸ್ಟೋರ್ನಲ್ಲಿ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಆರಾಮಾಗಿ ಈಸಿ ಮೆಥಡ್ ಇದೆ, ಸೊ ಫುಲ್ ಈಸಿ ಇದೆ. ಸೊ ಆರಾಮಾಗಿ ಯಾರು ಬೇಕಾದರೂ ಕೂಡ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಎಷ್ಟು ಜಮಾ ಆಗಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರೇ. ಸೊ ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಅಲ್ಲಿಂದ ಹೋಗಿ ನೀವು ನೋಡ್ಕೋಬಹುದು. ಸೊ ಇದಿಷ್ಟು ಈಗ 25 ಜಿಲ್ಲೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಲೈವ್ ಪ್ರೂಫ್ ಆಗಿ ನೋಡ್ಬೇಕಂದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಇದಿಷ್ಟು ಅರ್ಥ ಆಗಿದ್ರೆ ನೀವು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.